news. Now the news in detail. Union Minister for Transport and Highways, Mr. Oscar Fernandez, inaugurated the Congress Election Campaign Office at the Exotica Building at Balmata on 24th of March. Union Minister for Transport and Highways, Mr. Oscar Fernandez, inaugurated the Congress Election Campaign Office at the Exotica Building at Balmata on 24th of March. Speaking on the occasion, Mr. Oscar said that the effort of party workers is necessary for the victory of Congress in district and nation. He also wished success for the Lok Sabha candidate from Dakshina Kannada constituency, B. Janardhan Pujari, and urged the workers to work with unity. ಅವರು ಯಾವ ರೀತಿಯಲ್ಲಿ ನಮ್ಮ ಕಾರ್ಯಭಾರ ಮಾಡಿದ್ರು, ಮಹಿಳೆಯರನ್ನು ಯಾವ ರೀತಿಯ ದೌರ್ಜನ್ಯ ಇದನ್ನು ನೋಡಿದ್ರೆ ಅವರು ಯಾವ ರೀತಿಯ ಮನಸ್ಸಿನಲ್ಲಿ ಯಾವ ರೀತಿಯ ಕಾರ್ಯಕ್ರಮವನ್ನು ಇಟ್ಟು ಚುನಾವಣೆಗೆ ಮಣಿಯಾಗಿದ್ದಾರೆ. Dakshina Kannada District In Charge Minister Mr. B. Ramanath Rai, Udupi District In Charge Minister Mr. Vinay Kumar Sorake, candidate Mr. Janardhan Pujari, MLA, J.R. Lobo, Mayor Mabel Marla, and others were present. Union Minister for Transport and Highways, Mr. Oscar Fernandez, inaugurated the Congress Party Workers' Convention, which was held at the Town Hall on Monday, the 24th of March. Union Minister for Transport and Highway Oscar Fernandez inaugurated the Congress Party Workers' Convention held at Town Hall on Monday, the 24th of March. Speaking on the occasion, Mr. Vinay Kumar Sorake said that Pujari had always worked for the party members and workers. Hence, it is the duty of the workers to work for the victory of Pujari with unity. ಮಹಾತ್ಮ ಗಾಂಧೀಜಿಯವರ ಕನಸೇನಿತ್ತು ಸ್ವಾತಂತ್ರ್ಯ ಸಂಗ್ರಾಮ ಬಂಧದಲ್ಲಿ ಅದನ್ನ ನನಸುಗೊಳಿಸುವಂತಹ ಒಂದು ಕೆಲಸ ಕಾರ್ಯವನ್ನ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಕೇಂದ್ರ ಸರ್ಕಾರ ಕಳೆದ 60 ವರ್ಷಗಳಲ್ಲಿ ನಡೆಸುವಂತಹ ಒಂದು ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದೆ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗುವಂತ ಸಮಯದಲ್ಲಿ 35 ಕೋಟಿ ಜನಸಂಖ್ಯೆ ನಮ್ಮ ದೇಶದಲ್ಲಿ ಇತ್ತು. 25 ಕೋಟಿ ಜನಸಂಖ್ಯೆ ಬಡವರೇ ಇದ್ರು. ಉಳ್ಕೊಳ್ಳಿಕ್ಕೆ ಸ್ವಂತ ಜಾಗ ಇರಲಿಲ್ಲ, ಉಳ್ಕೊಳ್ಳಿಕ್ಕೆ ಸ್ವಂತ ಮನೆ ಇರಲಿಲ್ಲ, 3 ಹೊತ್ತು ಊಟ ಮಾಡುವಂತ ಶಕ್ತಿ ಇರಲಿಲ್ಲ, ಉಡ್ಲಿಕ್ಕೆ ಬಟ್ಟೆ ಇರಲಿಲ್ಲ, ವಿದ್ಯಾಭ್ಯಾಸ ಇರಲಿಲ್ಲ, ಉದ್ಯೋಗ ಇರಲಿಲ್ಲ. ಇವತ್ತು ನಮ್ಮ ದೇಶದ ಜನಸಂಖ್ಯೆ 125 ಕೋಟಿ. ನಾವು ಕಾಂಗ್ರೆಸ್ ಪಕ್ಷದವರು ಇವತ್ತು ಧೈರ್ಯವಾಗಿ ಹೇಳಬಹುದು, 125 ಕೋಟಿ ಜನಸಂಖ್ಯೆಯಲ್ಲಿ 100 ಕೋಟಿ ಜನಸಂಖ್ಯೆಗೆ ಇವತ್ತು ಉಳ್ಕೊಳ್ಳಿಕ್ಕೆ ನನ್ನದು ಹೇಳಿಕೊಳ್ಳಿಕ್ಕೆ ಸ್ವಂತ ಜಾಗ. Mr. Janardhan Pujari urged the workers to focus on the contribution of the Congress and the failures of the BJP among the people of the district. ಸುಮಾರು 14-15 ಕಿಲೋಮೀಟರ್ ನಡೀತಾ ಇದ್ದೀವಿ. ಚಿರಋಣಿಯಾಗಿದ್ದೇನೆ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಧ್ಯಕ್ಷೆ ಮತ್ತು ರಾಹುಲ್ ಗಾಂಧಿಯವರು ಆದೇಶವನ್ನು ಕೊಟ್ಟಿದ್ದು ಶಿರವಾಗಿ ಪಾಲಿಸ್ತಾ ಇದ್ದೇವೆ. ಬಂಧುಗಳೇ, ನಾನು ಮಾತಾಡೋದು ಜಾಸ್ತಿ ಆಗಿದೆ ಅಂತ ಕೆಲವರು ಹೇಳ್ತಿದ್ದಾರೆ.
ಯಾಕೆ ನಾನು ಮಾತಾಡ್ತಿದ್ದೆ? ನೀವೆಲ್ಲ ಮಾತಾಡಿದರೆ ನಾನು ಮಾತಾಡುವುದಿಲ್ಲ. ಮೂಲೆ ಮೂಲೆಯಲ್ಲಿ ಮನೆ ಮನೆಗಳಿಗೆ ಹೋಗಿ ಕಾಂಗ್ರೆಸ್ ಸಾಧನೆಗಳನ್ನ ನೀವು ಕೇಳಿದರೆ, ಬಿಜೆಪಿಯವರ ಕರ್ಮಕಾಂಡವನ್ನ ನೀವು ಹೇಳಿದರೆ, ಪೂಜಾರಿ ಯಾಕೆ ಮಾತಾಡಿದ್ರು? MD Aslam from JDS, retired DCP Dharmaya, Mariamma Thomas from KGP, Dinkar Shetty from All College Students Union joined the Congress on the occasion. Congress leaders Mr. Mohammad Masood, MLA J.R. Lobo, Mohiddin Bawa, Mrs. Shakuntala Shetty, Mayor Mahabala Marla, District Congress Interim President Ibrahim Kodijal and others were present. Hi, this is John Abraham and you're watching Coastal Times. ಇವ್ರ ಹೆಸರು ಪುಟ್ಟುಸ್ವಾಮಿ. ಮಗನ ಸ್ಕೂಲ್ ಫೀಸ್ಗೆ ಹಣ ಎಲ್ಲಿಂದ ಒಟ್ಟು ಮಾಡೋದು ಅಂತ ಟೆನ್ಷನ್. ಕೊನೆಗೆ ಪರಿಹಾರ ಅವ್ರ ಮನೇಲೇ ಇತ್ತು. ಭದ್ರವಾಗಿಟ್ಟಿರೋ ಚಿನ್ನವನ್ನ ಸರಿಯಾದ ಜಾಗದಲ್ಲಿ ಸರಿಯಾದ ಸಮಯದಲ್ಲಿ ಉಪಯೋಗಿಸಿದ್ರು. ಕರ್ನಾಟಕ ಬ್ಯಾಂಕ್ ನ ಚಿನ್ನಾಭರಣಗಳ ಸಾಲದ ಮೇಲೆ ಕಡಿಮೆ ಬಡ್ಡಿ ದರ, ಚಿನ್ನದ ಮೇಲೆ ಅಧಿಕ ಸಾಲ, ಕ್ಷಿಪ್ರ ಮಂಜೂರಾತಿ. ಇಷ್ಟೇ ಅಲ್ಲ, ಪಡೆಯಿರಿ ಚಿನ್ನಾಭರಣಗಳ ಮೇಲೆ ಕೃಷಿ ಸಾಲ ವಿಶೇಷ ರಿಯಾಯಿತಿ ಬಡ್ಡಿ ದರದಲ್ಲಿ. ಈಗ ಥ್ಯಾಂಕ್ಸ್ ಹೇಳ್ತಿದ್ದಾರೆ ಪುಟ್ಟುಸ್ವಾಮಿ ಕರ್ನಾಟಕ ಬ್ಯಾಂಕ್ಗೆ. ಕರ್ನಾಟಕ ಬ್ಯಾಂಕ್ ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. ಥಾಮಸ್, ನಾವು ಬದುಕಿರೋದೇ ನಿನ್ ಟೀಯಿಂದ ಕಣ. ಗುರು, ನಾಳಿದ್ದು ಹನೀಫಾ ತಂಗಿ ಮದ್ವೆ. ನಿಮ್ ಕಚೇರಿ ಸಖತ್ತಾಗಿರ್ಬೇಕು. ಅಣ್ಣ, ಏನಾದ್ರು ಗಿಫ್ಟ್ ಮಾಡ್ಬೇಕಲ್ವಾ? ಅದು ಈಗ ದುಡ್ಡು ಕೊಡು. ಟ್ರೈನ್ ಇಸ್ಕೊಳ. ಎಷ್ಟು ಟ್ರೈ ಮಾಡಿದೆ, ದುಡ್ಡು ಸಿಗಲಿಲ್ಲ. ಅಣ್ಣ, ಗಿಟಾರ್ ಎಲ್ಲಿ? ಗಿಫ್ಟ್ಗೋಸ್ಕರ ಜೀವಕ್ಕಿಂತ ಅಮೂಲ್ಯವಾದ ಗಿಟಾರ್ನೇ ಮಾರ್ಬಿಟ್ನ ಅವನು. ವಿಶ್ವಾಸಗಳಲ್ಲಿ ಮಾತ್ರ ಸಂಬಂಧಗಳು ಯಾವಾಗಲೂ ಚಿನ್ನದ ತರಹ. ಜೋಸ್ ಅಲ್ಕಾಸ್, ಇದು ಚಿನ್ನದಿಂದಲೇ ಕೂಡಿದ ಬಂಧ. Garcia Designs, a dreamland of furniture. Decorate with exclusive range of furniture from Garcia. Now attractive variety of furniture with unique designs and ready to fit your living place. Exclusive range of furniture for ultra-modern houses and corporate offices. Have your dream design furniture. Get a new look in your office by exclusive range of office furniture. The designers offer your furniture needs under one roof. Patronize our exclusive imported furniture shop Garcia Designs at Garcia Design Complex, Vijay Church Cross Road, Vijay, Mangalore. Silk India 2014, a silk saree fair, will be held at Hotel Moti Mahal at Pali Road in Mangalore from March 25th to 30th. Get Mr. T. Abhinand, the managing director of Hasta Shilpi, Mysore. Addressing a press meet at the Press Club in Mangalore on Monday, Mr. T. Abhinand said that Hasta Shilpi was founded with an intention to help silk tradesmen and weavers. The saree fair is held in the bigger cities so that the tradesmen come in a direct contact with the consumers, thus abolishing mediators.
Silk India 2014 is brought to Mangaluru for the second time, keeping in mind the festive season of Yugadi. ಮಂಗಳೂರಿನಲ್ಲಿ ಎರಡನೇ ಬಾರಿಗೆ ಸಿಲ್ಕ್ ಇಂಡಿಯಾ 2014 ಎನ್ನುವ ಒಂದು ಮೇಳವನ್ನು ಭಾರತದ ಎಲ್ಲಾ ರಾಜ್ಯಗಳ ಪರಿಶುದ್ಧ ರೇಷ್ಮೆ ಸೀರೆ ಮತ್ತು ಉತ್ಪನ್ನಗಳ ಒಂದು ಪ್ರದರ್ಶನ ಮತ್ತು ಒಂದು ಮಾರಾಟವನ್ನ ಇದೇ 25 ಮಾರ್ಚ್ 2014ರಿಂದ 30 ಮಾರ್ಚ್ 2014ರವರೆಗೆ 6 ದಿವಸಗಳ ಅವಧಿಗೆ ಹೋಟೆಲ್ ಮೋತಿ ಮಹಲ್, ಪಲ್ಲಿ ರಸ್ತೆ, ಮಂಗಳೂರಿನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಮೇಳದಲ್ಲಿ ದೇಶದ ಎಲ್ಲಾ ಭಾಗಗಳಿಂದ ಅಂದರೆ ಒಟ್ಟು 21 ರಾಜ್ಯಗಳಿಂದ ರೇಷ್ಮೆ ಸೀರೆ ಉತ್ಪಾದಕರು ಮತ್ತೆ ರೇಷ್ಮೆ ಸಹಕಾರ ಸಂಘಗಳು ಮತ್ತೆ ರೇಷ್ಮೆ ಸೀರೆ ವಿನ್ಯಾಸಕರು ಅಂದ್ರೆ ಫ್ಯಾಷನ್ ಡಿಸೈನರ್ಸ್ ಈ ಒಂದು 50ಕ್ಕೂ ಹೆಚ್ಚಿನ ಮಳಿಗೆಗಳಲ್ಲಿ ಮೇಳಕ್ಕೆ ಭಾಗವಹಿಸಲಿದ್ದಾರೆ. ಇದನ್ನು ನಾವು ಎರಡನೇ ಬಾರಿ ಮಂಗಳೂರಿನಲ್ಲಿ ಆಯೋಜಿಸಿದ್ದೇವೆ. ಈ ಒಂದು ಮೇಳದಲ್ಲಿ ಟಸರ್ ರೇಷ್ಮೆ ಸೀರೆಗಳು, ಕ್ರೇಪ್ ಮತ್ತು ಜಾರ್ಜೆಟ್ ಸಿಲ್ಕ್ ಸೀರೆಗಳು, ಮೈಸೂರು ರೇಷ್ಮೆ ಸೀರೆಗಳು, ಧರ್ಮವರಂ ಸೀರೆಗಳು, ಕಾಂಚೀಪುರಂ ಸಿಲ್ಕ್ ಮತ್ತು ಮದುವೆ ಸೀರೆಗಳು, ರಾ ಸಿಲ್ಕ್ ಸೀರೆಗಳು ಮತ್ತು ಢಾಕಾ ಮತ್ತು ಲಡಾಖ್ ಸೀರೆಗಳು, ಡಿಸೈನರ್ ಎಂಬ್ರಾಯ್ಡರಿ ಸೀರೆ ಮತ್ತು ಡ್ರೆಸ್, ಬಲ್ಚೂರಿ ರೇಷ್ಮೆ, ಮಟ್ಕಾ ಸೀರೆಗಳು, ಪ್ರಿಂಟೆಡ್ ಸೀರೆಗಳು, ಪಶ್ಮಿನಾ ಸೀರೆಗಳು, ಡಿಸೈನರ್ ಡ್ರೆಸ್ ಮೆಟೀರಿಯಲ್ಸ್ಗಳು ಮತ್ತು ಸೀರೆಗಳು, ಬಾಗಲ್ಕೋಟ್ ರೇಷ್ಮೆ ಸೀರೆ ಮತ್ತು ಡ್ರೆಸ್, ಉಪ್ಪಡ ಮತ್ತು ಬಡ್ವಾಲ್, ಮಹೇಶ್ವರಿ ಮತ್ತು ಕೋಟಾ ಸಿಲ್ಕ್, ಟೆಂಪಲ್ ಬಾರ್ಡರ್ ಉಳ್ಳ ಮುಲ್ಬಾರಿ ಸಿಲ್ಕ್ ಮತ್ತು ಮೈಸೂರು ರೇಷ್ಮೆ, ಕಲ್ಕತ್ತಾ ರೇಷ್ಮೆ ಸೀರೆಗಳು, ಬನಾರಸ್ ಮತ್ತು ಜಮದಾನಿ ಸೀರೆ, ಶಿಫಾನ್, ಬುಟ್ಟಿ, ಚಂದೇರಿ, ಕೈಯಚ್ಚಿನ ಸೀರೆಗಳನ್ನ ಈ ಒಂದು ಮೇಳದಲ್ಲಿ ಪ್ರದರ್ಶಿಸಲಾಗುತ್ತದೆ. Mr. Shiv Shankar and others were present at the press meet. Mr. Sudhakar Jain, the Chief of All India Labourers Union, filed nomination papers for the upcoming Lok Sabha election as an independent candidate at the Deputy Commissioner's office here in Bangalore on Monday. Mr. Sudhakar Jain, Chief of All India Labourers Union, filed nomination papers for the upcoming Lok Sabha election as an independent candidate at the Deputy Commissioner's office in Mangalore on Monday. Mr. Sudhakar Jain submitted his nomination papers to the A.B. Ibrahim, Deputy Commissioner, who is also the election officer of Dakshina Kannada. Mr. Sudhakar Jain is the son of Dharmaraj Puvani and resident of Chittadi village. Members of All India Labourers Union and his followers were present during the nomination. ಕನ್ನಡ ಜಿಲ್ಲೆಯಲ್ಲಿ ಕಳೆದ ಒಂದು ಇತಿಹಾಸದಲ್ಲಿ ಅಭಿವೃದ್ಧಿಗೋಸ್ಕರ ಒಬ್ಬ ಜನಪ್ರತಿನಿಧಿಯನ್ನು ಆಯ್ಕೆ ಮಾಡುವುದನ್ನ ನಾವು ಕಂಡಿಲ್ಲ. ಅಲ್ಪಸಂಖ್ಯಾತರು ಮತ್ತು ಬಹುಸಂಖ್ಯಾತರು ಅಂತ ಹೇಳ್ಕೊಂಡು ಒಂದು ರಾಜಕಾರಣ ಮಾಡಿಕೊಂಡು ಇವತ್ತು ಅಭಿವೃದ್ಧಿಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರ್ಲಕ್ಷ್ಯ ಮಾಡಿದ್ದಾರೆ. ಅದಕ್ಕೆ ಕಳೆದ ವರ್ಷ ನಾವು ಹಲವಾರು ವಿಚಾರಗಳಿಂದ ಹಲವಾರು ಸಂಘಟನೆ ಮೂಲಕ ಹೋರಾಟ ಮಾಡಿಕೊಂಡು ಬಂದ ನಾನು ಇವತ್ತು ಜನಸಾಮಾನ್ಯನಾಗಿ ಚುನಾವಣೆಯ ಒಂದು ನಿಲುವು ಈ ಚುನಾವಣಾ ಆಯೋಗ ಇವತ್ತು ರಾಜಕಾರಣದ ಒಂದು ಕಪಿಮುಷ್ಟಿಯಲ್ಲಿ ಸಿಕ್ಕಾಕೊಂಡಿದೆ. ಯಾಕಂತ ಹೇಳಿದ್ರೆ ಈ ಒಂದು 70 ಲಕ್ಷ ಖರ್ಚು ಮಾಡಬಹುದು, 40 ಲಕ್ಷ ಖರ್ಚು ಮಾಡಬಹುದು ಅಂತ ಹೇಳ್ಕೊಂಡು ಚುನಾವಣಾ ಆಯೋಗ ಭ್ರಷ್ಟಾಚಾರಕ್ಕೆ ಬುನಾದಿ ಹಾಕ್ತಾ ಉಂಟು ಅಂತ ಅನಿಸಿಕೊಂಡು ಇದನ್ನ ಇನ್ನು ಮುಂದೆ ಕೇವಲ ಆ ಒಂದು ಡಿಪಾಸಿಟ್ ಅಂದ್ರೆ ಆ ಮುಂಗಡ ಒಂದು ಹಣ ನಿಗದಿಪಡಿಸಿದ ಮಾತ್ರ ಖರ್ಚಿಗೆ ಸೀಮಿತ ಆಗಿರಬೇಕು. ಅದರ ಮೂಲಕ ಚುನಾವಣಾ ಆಯೋಗನೇ ಜನಸಾಮಾನ್ಯರ ನಾಗರಿಕರ ಚುನಾವಣೆ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಇವತ್ತು ಹಂತ ಹಂತವಾಗಿ ಈ ಒಂದು ಹೋರಾಟ ಅಂತ ನಾವು ತಿಳ್ಕೋಬಹುದು. ಅದಕ್ಕೋಸ್ಕರ ಸ್ಪರ್ಧೆ ಮಾಡ್ತಾ ಇದ್ದೀನಿ. ಇಲ್ಲಿ ಸೋಲು ಮತ್ತು ಗೆಲುವು ಮುಖ್ಯ ಅಲ್ಲ. ಇಲ್ಲಿ ಸೋಲು ಬಂದರೂ ನಾನು ಸಮಾನವಾಗಿ ಸ್ವೀಕಾರ ಮಾಡ್ತೀನಿ, ಗೆಲುವು ಬಂದರೂ ಸಮಾನ ಸ್ವೀಕಾರ. ಆದ್ರೆ ಈ ಒಂದು ವಿಚಾರದಲ್ಲಿ ಇನ್ನು ಮುಂದೆ ಚುನಾವಣಾ ಆಯೋಗ ಯಾವುದೇ ರೀತಿಯ ಒಂದು ಖರ್ಚು ವೆಚ್ಚಗಳಿಗೆ ತಡೆ ಹಾಕಬೇಕು. ಏನು ಅವ್ರು ನಿಗದಿಪಡಿಸ್ತಾರ ಅಷ್ಟು ಮಾತ್ರ, ಅದರ ಮೇಲ್ಪಟ್ಟ ಖರ್ಚು ಮಾಡಿದನ್ನ ನಾಮನ್ಯ ಪತ್ರವನ್ನ ನಿರ್ದೇಶನವನ್ನ ರಿಜೆಕ್ಟ್ ಮಾಡಬೇಕು. ಈ ರೀತಿಯ ಒಂದು ಹೋರಾಟವನ್ನ ಲೋಕಸಭೆಗೆ ಸ್ಪರ್ಧೆ ಮಾಡುವ ಮೂಲಕ ನಾನು ಇವತ್ತು ಆರಂಭ ಮಾಡ್ತಾ ಇದ್ದೀನಿ. ಮತ್ತು ಬಹುಸಂಖ್ಯಾತ ರಾಜಕಾರಣಕ್ಕೆ ವಿರಾಮ ಹಾಕಿ ಅಭಿವೃದ್ಧಿಗೆ ಒತ್ತು ನೀಡಿ ಅಂತ ಒಂದು ಈ ಸಂದರ್ಭದಲ್ಲಿ ಒಂದು ರಾಷ್ಟ್ರೀಯ ಪಕ್ಷಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. Hi, this is Nisha Kothari and you are watching Coastal Times English News. Mr. Prasad, now you are all right. ಬಟ್ ನಿಮ್ ಹೆಲ್ತ್ ಕಂಡೀಷನ್ ಇಂಪ್ರೂವ್ ಆಗಬೇಕು ಅಂದ್ರೆ ಪರ್ಮನೆಂಟ್ ಸೊಲ್ಯೂಷನ್ ಒಂದೇ, ಒಳ್ಳೆ ಗಾಳಿ ಒಳ್ಳೆ ವಾತಾವರಣ ಇರೋ ಕಡೆ ಮನೆ ಮಾಡಿ. ಅಂತ ಮನೆ ಎಲ್ಲಿ ಸಿಗುತ್ತೆ ಡಾಕ್ಟರ್? ಅದು ಈ ಸಿಟಿಲಿ. ಯಾಕೆ ರೆಡ್ ಬ್ರಿಕ್ಸ್ ಫ್ಯಾಕ್ಟರಿಯ ಬಗ್ಗೆ ಕೇಳಿಲ್ವಾ? ರೆಡ್ ಬ್ರಿಕ್ಸ್ ಫ್ಯಾಕ್ಟರಿಯಾ? 2 ಎಕರೆ ವಿಶಾಲವಾದ ಜಾಗದಲ್ಲಿ 85% ಹಚ್ಚ ಹಸಿರಾದ ಓಪನ್ ಏರಿಯಾ ಇರುವಂತ ಸೂಪರ್ ಲಕ್ಸುರಿ ಅಪಾರ್ಟ್ಮೆಂಟ್, ಅದು ಕೂಡ ಮುಖ್ಯ ರಸ್ತೆ ಬದಿಯಲ್ಲೇ, ಕುಲಶೇಖರ ಚೌಕಿಲಿ. ಈಗಲೇ ಬುಕ್ ಮಾಡ್ಕೊಳ್ಳಿ, ಇಂಥ ಅಪಾರ್ಟ್ಮೆಂಟ್ ಇನ್ ಸಿಗೋಕ್ ಕಷ್ಟ ಇದೆ. ಡಾಕ್ಟರ್ ನೀವು? ನಾನು ಆಗ್ಲೇ ಬುಕ್ ಮಾಡಾಗಿದೆ. For exclusive bookings, contact Property Deal Marketing and Project Management Company, First Floor, Netrapati Complex, Red Building, near Garodi Temple, Bangalore. For booking and more details, call 890-400-1234. Our website is www.propertydealindia.com. Property Deal Marketing and Project Management Company, the professional real estate consultants. ಸಹಕಾರದಿಂದ ಅಭಿವೃದ್ಧಿ, ಅದೇ ನಮ್ಮ ಪರಂಪರೆ. ಶತಮಾನೋತ್ಸವದತ್ತ ದಿಟ್ಟ ಹೆಜ್ಜೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ
ಸಹಕಾರಿ ಕ್ಷೇತ್ರದ ವಿಶಿಷ್ಟ ಸಾಧನೆಗಳು, ಅತ್ಯುತ್ತಮ ಕಾರ್ಯನಿರ್ವಹಣೆಗಾಗಿ ಸತತ 10 ವರ್ಷಗಳಿಂದ ಎಪೆಕ್ಸ್ ಬ್ಯಾಂಕಿನಿಂದ ಪುರಸ್ಕೃತ ಬ್ಯಾಂಕ್, ಸ್ವಸಹಾಯ ಗುಂಪುಗಳ ನಿರ್ವಹಣೆಗಾಗಿ ಸತತ 9 ವರ್ಷಗಳಿಂದ ನಬಾರ್ಡ್ನಿಂದ ಪುರಸ್ಕೃತ ಬ್ಯಾಂಕ್, ಕೃಷಿ ಸಾಲದ ವಸೂಲಾತಿಯಲ್ಲಿ ಸತತ 14 ವರ್ಷಗಳಿಂದ 100% ಸಾಧನೆ, 12 ಗಂಟೆ ಎಟಿಎಂ ಸೌಲಭ್ಯ, ಮಕ್ಕಳಿಗಾಗಿ ವಿಶೇಷ ಸಂಚಯ ಠೇವಣಿ ಯೋಜನೆ, ಠೇವಣಿದಾರರಿಗೆ ವಿಮಾ ಯೋಜನೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಸದಾಶಿವ ಸಹಕಾರ ಸದನ ಕೊಡಿಯಲ್ಬೈಲ್ ಮಂಗಳೂರು. Garcia Designs, a dreamland of furniture. Decorate with exclusive range of furniture from Garcia. Now attractive variety of furniture with unique designs and ready to fit your living place. Exclusive range of furniture for ultra-modern houses and corporate offices. Have your dream design furniture. Get a new look in your office by exclusive range of office furniture. The designers offer your furniture needs under one roof. Patronize our exclusive imported furniture shop Garcia Designs at Garcia Design Complex, Vijay Church Cross Road, Vijay, Mangalore. Tejaswini Hospital and SSIOT and ISO 9001-2008 certified Shantram Shetty Institute of Orthopedics and Traumatology, 200-bedded hospital established in 2004. Specialized in neurosurgery, cardiac surgery, urology, plastic surgery, vascular surgery, has 4 ultra-unique laminar floor operation theatres which blows virus and bacteria. SSIOT, with the expertise of 38 years of Dr. Shantram Shetty, not only treats patients but also is fully fledged for accident and emergency treatment with experts in the field. SSIOT is a place for advanced technology of any joint replacement of the body. Tejaswini Hospital, Kabri Temple Road, Kabri, Mangalore. Telephone 222-5777, 222-5994, 95, 96 and 97. Today, one looks back with pride and wonder on the transformation that has taken place at Kankanadi, from a single dispensary to a super speciality hospital, from 20 beds to 1,050 beds, from 10 health workers to over 1,500 doctors, nurses, technical staff and over 2,000 students. Father Muller is a byword today for service and dedication, for specific burning of cancer cells at their locations. We have all precision equipments and instruments for both invasive and non-invasive surgical procedures and diagnosis, including high reduction X-ray, ultrasonic color Doppler, CT scan and MRI machines. The operation theatres are equipped with contemporary equipment, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. In all, we have 32 super specialty services including chest and allergy, de-addiction and counseling, dialysis and mammography. No party is complete without chicken. The only rich food with complete nutrition. Safe nutrition, hygienic. Soza Chicken. The breeding is taken care of by state-of-the-art technology. From hatching, packing, transporting, dressing and delivery. We supply as per your requirement and quantity. Remember, if it's chicken, it's Soza Chicken. The best place to order. Visit us. Soza Chicken, Kushekar Kaikamba, Mangalore. Mobile 944-8284-203. The district BJP unit president, Mr. Pratap Simha Nayak, has accused the Congress of trying to divert the attention of the public and for running away from reality without answering to the problems on private rights and scams. Informing to media people on Monday, Mr. Pratap Simha Nayak said that the Congress is raising personal issues of BJP leaders to divert the attention of the voters.
People expect answers from the UPA government on rise in price of essential commodities, failure of administration, and issues related to nation security and rise in mismanagement. The Congress is not answering on the scams that rocked the UPA government in the last 10 years. ಖಂಡಿತವಾಗಿಯೂ ಈ ದೇಶ ಈ ಲೋಕಸಭಾ ಚುನಾವಣೆಯನ್ನ ಜನರು ಯುಪಿಎ ಸರ್ಕಾರದಿಂದ ಉತ್ತರವನ್ನು ಅಪೇಕ್ಷಿಸ್ತಾ ಇದೆ. ದಿನಕ್ಕೊಂದು ರೀತಿಯಲ್ಲಿ ಹಗರಣಗಳ ಸರಮಾಲೆಯನ್ನ ಏನು ಮಾಡಿದೆ ಇದಕ್ಕೆ ಉತ್ತರ ಅಪೇಕ್ಷಿಸ್ತಾ ಇದೆ. ಅಧಿಕಾರಕ್ಕೆ ಬಂದ 100 ದಿನಗಳವರೆಗೆ ಬೆಲೆ ಏರಿಕೆಯನ್ನ ನಿಯಂತ್ರಿಸುತ್ತೇವೆ ಎಂದು ಹೇಳಿರುವಂತಹದರ ಬಗ್ಗೆ ಜನತೆ ಉತ್ತರ ಅಪೇಕ್ಷಿಸ್ತಾ ಇದೆ. ಹಣದುಬ್ಬರಕ್ಕೆ ಕಾರಣವಾದ ಯುಪಿಎ ಸರ್ಕಾರದಿಂದ ಅವರ ಆರ್ಥಿಕ ವೈಫಲ್ಯದ ಬಗ್ಗೆ ಉತ್ತರವನ್ನು ಅಪೇಕ್ಷಿಸ್ತಾ ಇದೆ. ದೇಶದ ಗಡಿರಕ್ಷಣೆಯಿಂದ ಪ್ರಾರಂಭಗೊಂಡು ನಕ್ಸಲ್ ಸಮಸ್ಯೆಯ ಬಗ್ಗೆ ಅವರ ವೈಫಲ್ಯದ ಬಗ್ಗೆ ಜನ ಉತ್ತರವನ್ನು ಅಪೇಕ್ಷಿಸ್ತಾ ಇದ್ದಾರೆ. ವಿದೇಶದ ಆಕ್ರಮಣ, ಬಾಂಗ್ಲಾದ ಮುಸುಕುಕೋರರ ಸಮಸ್ಯೆ, ಈ ಎಲ್ಲ ಸಮಸ್ಯೆಗಳಿಗೆ ಉತ್ತರಿಸುವುದಕ್ಕೆ ಸಾಧ್ಯವಿಲ್ಲದಂತಹ ಕಾಂಗ್ರೆಸ್ ಕಳೆದ 10 ವರ್ಷಗಳಲ್ಲಿ ಅವರ ನಾಯಕತ್ವ ಸಂಪೂರ್ಣ ವಿಫಲವಾಗಿದೆ ಅಂತ ಹೇಳುವಂತಹ ಸ್ಥಿತಿಯಲ್ಲಿ ಜನರ ಗಮನವನ್ನು ಬೇರೆ ಸೆಳೆಯುವುದಕ್ಕೋಸ್ಕರ ವೈಯಕ್ತಿಕ ವಿಷಯಗಳ ಮೂಲಕ ಟೀಕೆ ಮಾಡುವಂತಹದ್ದು, ಅದು ಹೆಸರಿನಿಂದ ಪ್ರಾರಂಭಗೊಂಡು ವ್ಯಕ್ತಿಗತ ಕುಟುಂಬದ ವಿಷಯದ ಬಗ್ಗೆಯೂ ಇಲ್ಲಸಲ್ಲದ ಮಾತುಗಳನ್ನು ಮಾತನಾಡುವುದರ ಮೂಲಕ, ಜಾತಿವಾದದ ಮೂಲಕ, ಕೋಮುವಾದದ ಮೂಲಕ ಇವತ್ತು ನೇರವಾಗಿ ಕಾಂಗ್ರೆಸ್ಸಿನ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. MLC Kota Srinivas Pujari has expressed the confidence over the BJP winning majority seats in Karnataka. ಹಾಡುಗಳ ಮೂಲಕ ಭಾರತೀಯ ಜನತಾ ಪಕ್ಷದ ಪ್ರಚಾರದ ಕಾಂಗ್ರೆಸ್ ಮತ್ತು ಬಿಜೆಪಿ ಇರುವಂತಹ ಸ್ಪಷ್ಟತೆಯುವಂತಹ ಕಾಂಗ್ರೆಸ್ ಪಕ್ಷ ಚುನಾವಣೆಯ ಕಾವು ನೀಡಿದ ಒಂದು ರೀತಿಯ ಹತಾಶೆ ಮನೋಭಾವ ನೀಡಿದೆ. ಹಿರಿಯ ಉಸ್ತುವಾರಿ ಮಂತ್ರಿಗಳು ಸಹಿತ 3 ಜನ ರಾಜ್ಯ ಸರ್ಕಾರದ ಮಂತ್ರಿಗಳು ಮತ್ತು ಅವರ ಮುಖಂಡರು ಕೇಳಿಕೆ ಒಂದಕ್ಕೊಂದು ಪೂರ್ಣ ವ್ಯತಿರಿಕ್ತವಾಗಿದೆ. ರಾಷ್ಟ್ರದ ಬಗ್ಗೆ ಮಾತನಾಡಬೇಕಾದಂತ ಕಾಂಗ್ರೆಸ್ಸಿನ ಮುಖಂಡರು ಸ್ಥಳೀಯ ಮಟ್ಟದಲ್ಲಿರುವಂತಹ ಮತ್ತು ವೈಯಕ್ತಿಕ ವಿಚಾರವನ್ನು ಉಲ್ಲೇಖ ಮಾಡುವ ವಿಷಯಗಳನ್ನು ತೆಗೆದುಕೊಂಡ ರೀತಿಯ ಹಾಸ್ಯಾಸ್ಪದ ಸಂಸ್ಕೃತಿ. ಹಾಗಾಗಿ ಭಾರತೀಯ ಜನತಾ ಪಕ್ಷದ ಒಂದು ನಿರ್ಧಾರವನ್ನು ಮಾಡಿದೆ. ಯಾವುದೇ ಕಾರಣಕ್ಕೂ ಅವರ ರಾಜ್ಯವಾದ ಟೀಕೆಗೆ ಎದುರುಗೊಂಡಿಲ್ಲ. ಬದಲಾಗಿ ರಾಷ್ಟ್ರದ ಪ್ರಗತಿ, ರಾಷ್ಟ್ರದ ಜನತೆ, ರಾಷ್ಟ್ರದ ಭದ್ರತೆ, ಜನಸಾಮಾನ್ಯರ ಬೆಳವಣಿಗೆಯಿಂದ ಆಗುವಂತಹ ಭದ್ರತೆ ವಿಚಾರಗಳ ಬಗ್ಗೆ ವಿಶೇಷವಾದ ಗಮನವನ್ನು ಕೊಡ್ತಾರೆ. He released the CD Sadanya Hadiyolundu Kiruvandige, featuring the achievements of Nalin Kumar Katil as an MP. A CD on BJP campaign was released. MLC Ganesh Karnik, former MLA Yogesh Bhatt and others were present at the press meet. Ranga Shikshana Abhiyan, a campaign on theatre education, will be held on March 27th, which happens to coincide with the World Theatre Day, informed Mr. Ramachandra Baikampani, the Honorary President of Sanketa Mangalore. Informing the media people on Monday, Mr. Ramachandra Baikampani said that the intention of campaign is to motivate the youth to develop interest towards Kannada theatre and to pressurize Karnataka government to strengthen dramatics at the school level by appointing trained faculty. The campaign, which will be held on an open vehicle, will commence at Devlakatte and culminate at DC office Mangaluru. Around 600 students will participate in the campaign, thereby spreading awareness on the importance of theatre education. 25 ವರ್ಷದಲ್ಲಿ ವಿಶಿಷ್ಟವಾಗಿ
ದಕ್ಷಿಣ ಕನ್ನಡ ಜಿಲ್ಲಾ, ಅವಿಭಕ್ತ ದಕ್ಷಿಣ ಕನ್ನಡ ಜಿಲ್ಲಾ ಮತ್ತು ಕಾಸರಗೋಡು ಜಿಲ್ಲೆ 106 ಕನ್ನಡ ತುಳು ರಂಗಭೂಮಿಯ ವೈಶಿಷ್ಟ್ಯಪೂರ್ಣ ಮತ್ತು ಆಧುನಿಕ ನಾಟಕಗಳನ್ನು ಜಿಲ್ಲೆಗೆ ಸಮರ್ಪಿಸುವ ಮೂಲಕ ಸಾವಿರಾರು ಬೀದಿ ನಾಟಕಗಳನ್ನು ಪ್ರಚಾರ ಮಾಡುವ ಮೂಲಕ ಸಾವಿರಾರು ಕಾಲೇಜು ಮತ್ತು ವಿದ್ಯಾರ್ಥಿಗಳನ್ನು ರಂಗ ತರಬೇತಿ ಶಿಬಿರದಲ್ಲಿ ಅವರನ್ನು ತೊಡಗಿಸಿಕೊಳ್ಳುವ ಮೂಲಕ ಸಂಕೇತ್ ಕಲಾವಿದರು 25 ವರ್ಷದಲ್ಲಿ ಮಾಡಿದಂತಹ ಸಾಧನೆ ಅಮೋಘವಾಗಿದೆ. ವಿಶೇಷವಾಗಿ ಸಂಕೇತ ಕಲಾವಿದರು ಅನ್ನುವ ಈ ಒಂದು ಪದ ಆಧುನಿಕ ನಾಟಕದಲ್ಲಿ ವೈವಿಧ್ಯತೆಯನ್ನು ನಾವು ತೋರಿಸಿಕೊಟ್ಟವರು. ಸಂಸ್ಥೆಯ ಅಧ್ಯಕ್ಷನಾಗಿ ಗೌರವಾಧ್ಯಕ್ಷನಾಗಿ ನನ್ನ ಅನುಭವದ ಮೇಲೆ ತಿಳಿಸುತ್ತಿದ್ದರೆ ಈ ವರ್ಷ ಮಾಡತಕ್ಕಂಥ ವಿಶ್ವ ಕಲಾರಂಗ ಈ ಒಂದು ಅಭಿಯಾನವನ್ನ ಹಮ್ಮಿಕೊಂಡಿದ್ದೇವೆ. ಕಾರಣ ಪ್ರತಿಯೊಂದು ವಿಭಾಗದಲ್ಲಿ ಕ್ರೀಡಾದಲ್ಲಿ ಆಗಲಿ ಬೇರೆ ಬೇರೆ ರಂಗದಲ್ಲಿ ಶಾಲೆ ಮತ್ತು ಕಾಲೇಜ್ ಮಟ್ಟದಲ್ಲಿ ಆಯಾಯ ವರ್ಗದ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನ ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟಕ್ಕಾಗಿ ತರಬೇತಿಗೊಳಿಸುವುದಕ್ಕಾಗಿ ಶಿಕ್ಷಕರನ್ನು ನಿಯೋಜಿಸುತ್ತದೆ. ಆದರೆ ದುರಂತ ಈ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರವನ್ನು ಒತ್ತಾಯ ಮಾಡುವುದೇನೆಂದರೆ ಮುಂದಿನ ವರ್ಷದಲ್ಲಿ ಪ್ರತಿಯೊಂದು ವಿಭಾಗ ಮಟ್ಟದಲ್ಲಿ ಕಲಾರಂಗದಲ್ಲಿ ಶಿಕ್ಷಕರನ್ನು ನಿಯೋಜಿಸುವ ಮೂಲಕ ಹೈಸ್ಕೂಲ್ ಮತ್ತು ಕಾಲೇಜುಗಳಲ್ಲಿ ನಾಟಕ ರಂಗದ ಕಲಾವಿದರುಗಳನ್ನು ತರಬೇತಿ ಮಾಡಿದ್ದೇವೆ. ಸುಮಾರು 600 ವಿದ್ಯಾರ್ಥಿಗಳು ಪ್ರತ್ಯಕ್ಷವಾಗಿ ಅವರ ಪ್ರತಿಭೆಗಳನ್ನು ಆಯಾಯ ಪ್ರದೇಶದಲ್ಲಿ ಅವರು ಪ್ರದರ್ಶನ ಮಾಡುವ ಮೂಲಕ ಬೀದಿ ನಾಟಕ ಅಥವಾ ಇತರ ಮೂಲಕ ಆ ಒಂದು ದಿನದ ಕಾರ್ಯಕ್ರಮದ ವೈಶಿಷ್ಟ್ಯಪೂರ್ಣ ಕಾರ್ಯಕ್ರಮದ ಮೂಲಕ ನಾವು ಈ ಅಭಿಯಾನವನ್ನು ಪ್ರಾರಂಭಿಸುತ್ತೇವೆ. Mr. Jagan Pawar, Mr. Purushottam, Mr. Sampath and others were present at the press meet. The Mangalore Coastal Division will be launching My Camp scheme during the Dakshina Kannada District Philatelic Exhibition titled Mangala Fest 2014. That will be held at the Rosary Church Hall at Bangeshwar on March 26th at 10 a.m. in the press meet. That's all for now. See you with more news on the same channel at the same time. Till then, goodbye.